ನಮಸ್ಕಾರ ವೀಕ್ಷಕರೇ, ದಾರಿ ತಪ್ಪಿದ ಮಕ್ಕಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಯೂತ್ ಡೇ ಅಂದರೆ ಯುವಕರ ದಿನ. ಎಲ್ಲರೂ ಈ ದಿನವನ್ನು ಒಂದು ರೀತಿ ಜೋಶಲ್ಲೇ ಆಚರಿಸ್ತಾರೆ. ಭಾರತದ ಇವತ್ತಿನ ಭವಿಷ್ಯವನ್ನು ನೋಡಿದ್ರೆ 40% ಜನ ಈ ಯೂತ್ ಅನ್ನೋ ಸರ್ಕಲಲ್ಲಿ ಬರ್ತಾರೆ. ಅತ್ಯಂತ ಯುವಕರನ್ನು ಹೊಂದಿರುವಂತಹ ದೇಶ ಭಾರತ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ಮುಂದಿನ ದಿನಗಳು ಹೇಗಿರಬಹುದು ಅನ್ನೋ ಒಂದು ಆತಂಕ ಕೂಡ ಶುರು ಆಗ್ತಾ ಇದೆ. ಯಾಕೆಂದರೆ ಈ ಯುವಜನತೆ ಸಾಗ್ತಾ ಇರೋ ಹಾದಿಯನ್ನು ನೋಡಿದ್ರೆ ಈ ಸಂಶಯ ಹುಟ್ಟುಕೊಳ್ಳುತ್ತೆ. ಹಾಗಾದರೆ ಯಾಕೆ ಯುವಜನತೆ ಇತ್ತೀಚಿನ ದಿನದಲ್ಲಿ ದಾರಿ ತಪ್ತಾ ಇದೆ? ಇದೇ ವಿಷಯದ ಬಗ್ಗೆ ಚರ್ಚಿಸೋಣ. ಇದೇ ಈ ಹೊತ್ತಿನ ವಿಶೇಷ ದಾರಿ ತಪ್ಪಿದ ಮಕ್ಕಳು. ಯೂತ್ ಡೇ ಅಂದ ತಕ್ಷಣ ಎಲ್ಲರೂ ಯುವಕರ ದಿನಾಚರಣೆ, ಎಲ್ಲ ಯುವಜನತೆಯನ್ನು ಹುರಿದುಂಬಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಆದರೆ ಇವತ್ತಿನ ಯುವಕರನ್ನು ಅವರು ನಡೀತಾ ಇರೋ ದಾರಿಯನ್ನು ನೋಡಿದ್ರೆ ನಿಜವಾಗಿಯೂ ಭಯ ಹುಟ್ಟಿಸುವಂಥದ್ದು. ಹಲವಾರು ದುಶ್ಚಟಗಳಿಗೆ ಅವರು ಭಾಗಿಯಾಗ್ತಿದ್ದಾರೆ. ಆ ದುಶ್ಚಟಗಳಲ್ಲಿ ತಮ್ಮ ಭವಿಷ್ಯವನ್ನು ಕಳ್ಕೊಳ್ತಿದ್ದಾರೆ. ಹಾಗಾದರೆ ಈ ಯುವಜನತೆ ಎಲ್ಲಿ ದಾರಿ ತಪ್ತಾ ಇದೆ? ಈ ವರದಿ ನೋಡಿ. ಇಂದು ಅಂತಾರಾಷ್ಟ್ರೀಯ ಯುವಕರ ದಿನ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸುವ ಹುಮ್ಮಸ್ಸು, ಉತ್ಸಾಹವಿರೋ ವಯಸ್ಸು ಅದು. ಇಡೀ ವಿಶ್ವವೇ ಯುವ ಶಕ್ತಿ ಬಗ್ಗೆ ಮಾತಾಡ್ತಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯುವಕರು ಅಡ್ಡದಾರಿ ಹಿಡಿದಿರೋದು ದುರದೃಷ್ಟಕರ. ಮದ್ಯಪಾನ ಎಗ್ಗಿಲ್ಲದೆ ಸಾಗಿದೆ. ಮಾತಿಗೊಮ್ಮೆ ಧೂಮಪಾನ ಅತ್ಯಗತ್ಯ ಎನ್ನುವಂತಾಗಿದೆ. ಕಳ್ಳತನದಲ್ಲಿ ಡ್ರಗ್ಸ್ ಸಂಪಾದಿಸಿ ಗುಂಗಿನಲ್ಲಿ ತೇಲುವುದು ಅಭ್ಯಾಸವಾಗಿದೆ. ಪಬ್ ಕ್ಲಬ್ ಸಂಸ್ಕೃತಿ ಕಳ್ಳತನವನ್ನ ಮೈಗೂಡಿಸಿಕೊಳ್ಳುವಂತೆ ಮಾಡಿದೆ. ಇಷ್ಟಕ್ಕೆಲ್ಲ ಕಾರಣ ಪೋಷಕರೇ. ಸಂಪೂರ್ಣವಾಗಿ ಅಲ್ಲದಿದ್ರೂ ಮಕ್ಕಳು ಹಾಳಾಗುವುದರಲ್ಲಿ ಪೋಷಕರದ್ದು ಪಾತ್ರ ಇದ್ದೇ ಇದೆ. 1-2 ಮಕ್ಕಳಿರುವ ಈ ಕಾಲದಲ್ಲಿ ಅವರೇ ಪೋಷಕರಿಗೆ ಪ್ರೀತಿ ಪ್ರೇಮ ಎಲ್ಲ. ಹಾಗಾಗಿ ಅಪ್ಪ ಅಮ್ಮಂದಿರೇ ಮಕ್ಕಳಿಗೆ ATM ಆಗ್ಬಿಟ್ಟಿದ್ದಾರೆ. ಪಾಕೆಟ್ ಮನಿ ದುಶ್ಚಟಗಳಿಗೆ ಬಳಕೆ ಆಗ್ತಿದೆ. ಪಾಕೆಟ್ ಮನಿ ಇಲ್ಲದಿದ್ರೆ ಕಳ್ಳತನವೇ ಮಕ್ಕಳ ಆಯ್ಕೆ. ಪಾಠ ಬೋರ್ ಆದ್ರೆ ಕೂಲ್ ಝೋನ್ ನಲ್ಲಿ ಕೂತು ಲೆಕ್ಕವಿಲ್ಲದಷ್ಟು ಸಿಗರೇಟ್ ಎಳೆಯೋದು ಈಗ ಮಾಮೂಲು. ಸಂಜೆ ಆದ್ರೆ ಸಾಕು, ನಡಿ ಗುರು ಗುಂಡು ಹಾಕೋಣ ಅನ್ನೋ ಡೈಲಾಗ್ ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದೆ ಅಂದ್ರೆ ಈ ಮಾತು ಆಡದವನೇ ಪಾಪಿ ಅನ್ನುವಂತಾಗಿದೆ. ಹೆಚ್ಚು ನಶೆ ಇರಬೇಕು ಅಂತ ಕಾತುರದಿಂದ ಹೊರಡುವ ಯುವಕರಿಗೆ ಗಾಂಜಾ ಕೈ ಚಾಚಿದಲ್ಲಿ ಎಟುಕುತ್ತಿದೆ. ಹೋಟೆಲ್ನಲ್ಲಿ ಸಿಗೋ ಟೀ ಕಾಫಿ ಥರಾನೇ ಗಾಂಜಾ ಅಫೀಮು ಸಿಗ್ತಿದೆ. ಇತ್ತ ಯುವತಿಯರೇನು ಕಡಿಮೆ ಇಲ್ಲ. ಫ್ರೀಡಂ ಹೆಸರಿನಲ್ಲಿ ಸ್ವೇಚ್ಛಾಚಾರಿಗಳಾಗಿದ್ದಾರೆ. ಬಾಯ್ ಫ್ರೆಂಡ್ಗಳನ್ನ ಮೆಚ್ಚಿಸಲು ಲಾಂಗ್ ಡ್ರೈವ್ಗಳು, ಡೇಟಿಂಗ್ಗಳು ಎಲ್ಲದರಲ್ಲೂ ಪಾಲ್ಗೊಳ್ಳೋದು ಇವರಿಗೆ ಮಾಮೂಲು. ಸಂಗತಿಯೊಂದಿದೆ. ಅದೇನೆಂದ್ರೆ ಇತ್ತೀಚೆಗೆ ಅಬಾರ್ಷನ್ ಮಾಡಿಸುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ. ದಿನ ಬೆಳಗಾದ್ರೆ ಆಸ್ಪತ್ರೆಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ ಶಾಲೆಯ ಯೂನಿಫಾರ್ಮ್ ತೊಟ್ಟ ಹುಡುಗಿಯರು ವೈದ್ಯರ ಮುಂದೆ ಬಂದು ವಾಶ್ ಮಾಡಿ ಅಂತ ಕೇಳುತ್ತಿದ್ದಾರೆ ಅಂದ್ರೆ ಆತಂಕಕಾರಿ ಅಲ್ವೇ? ಸರ್ವೆಯೊಂದರ ಪ್ರಕಾರ ಯುವಜನತೆ ಹಾಳಾಗ್ತಾ ಇರೋ ಸಿಟಿಗಳಲ್ಲಿ ಬೆಂಗಳೂರೇ ಮುಂದಿದೆ. ಇಲ್ಲಿ ಹೆಚ್ಚು 18 ವರ್ಷದ ಒಳಗಿನವರೇ ಸ್ವಚ್ಛಂದ ಬದುಕು ಬಾಳಬೇಕೆಂದು ಬಯಸುತ್ತಿದ್ದಾರಂತೆ. ಆದರೆ ಸ್ವಚ್ಛಂದ ಬದುಕು ಅಂದ್ರೆ ಏನು ಎಂದು ತಿಳಿಯದೆ ಬದುಕನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ.
ಕನಸುಗಳನ್ನ ಕಟ್ಟಿಕೊಂಡು ಪೋಷಕರು ಕಾಲೇಜಿಗೆ ಕಳಿಸಿದ್ರೆ ಅವರ ನಂಬಿಕೆಗೆ ತಣ್ಣೀರು ಎರಚುತ್ತಿದ್ದಾರೆ ಮಕ್ಕಳು. ಯುವಕರೇ, ಈಗಲಾದ್ರೂ ಬದಲಾಗಿ ಸ್ವಚ್ಛಂದ ಬದುಕು ಬೇಕೆಂದ್ರೆ ಅಡ್ಡದಾರಿ ತುಳಿಯಬೇಡಿ. ಪೋಷಕರೇ, ನೀವು ಸಹ ನಿಮ್ಮ ಮಕ್ಕಳನ್ನ ಗಮನಿಸುತ್ತಲೇ ಇರಿ. ಎಲ್ಲ ಮಕ್ಕಳಂತೆ ನಮ್ಮ ಮಕ್ಕಳಲ್ಲ ಅಂದುಕೊಂಡ್ರೆ ನಿಮ್ಮಷ್ಟು ಮುಗ್ಧರು ಇನ್ನೊಬ್ಬರಿಲ್ಲ. ಮಾಲಾ ಎಲ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸ್ವಚ್ಛಂದ ಬದುಕು ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುವಂತಹದ್ದು. ಇದರ ಅರ್ಥನೇ ತಿಳಿದೇ ಮಕ್ಕಳು ಸ್ವಚ್ಛಂದ ಬದುಕು ಬೇಕು ಅಂತ ಅನ್ಕೊಳ್ತಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ದಾರಿ ತಪ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿರುವಂತಹ ಮಕ್ಕಳು ಕೂಡ ಬಂದು ಅಬಾರ್ಷನ್ ಮಾಡಿಸಿ ಅನ್ನೋ ಒಂದು ಬೇಡಿಕೆಯನ್ನು ಡಾಕ್ಟರ್ ಮುಂದೆ ಇಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಯುವಜನತೆ ಹಾದಿ ತಪ್ತಾ ಇದೆ ಅಂತ ನೆನೆಸ್ಕೊಂಡ್ರೆ ನಿಜವಾಗಿಯೂ ಭಯವಾಗುತ್ತೆ. ಹಾಗಾದರೆ ಈಗ ಈಗಿನ ಯುವಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಯಾವ ರೀತಿ ಹಾದಿ ತಪ್ತಾ ಇದ್ದಾರೆ, ನಮ್ಮ ಗೈನಕಾಲಜಿಸ್ಟ್ ಚಂದ್ರಿಕಾ ಏನು ಹೇಳ್ತಾರೆ, ಬನ್ನಿ ಕೇಳೋಣ ಇದ್ರ ಬಗ್ಗೆ. ಈಗಿನ ಯೂತ್ ಬಗ್ಗೆ ಹೇಳೋದಾದರೆ ಬಹಳಷ್ಟು ನಮ್ಮ ಸಮಾಜದಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ. ನಾವು ಹಿಂದಿನ ಕಾಲದಲ್ಲಿ ನೋಡಿರೋ ರೀತಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಅದನ್ನೆಲ್ಲ ನಾವು ಇತ್ತೀಚೆಗೆ ಕಡಿಮೆ ನೋಡ್ತಾ ಇದ್ದೀವಿ. ಆದರೆ ನಿಮಗೊಂದು ಎಕ್ಸಾಂಪಲ್ ಹೇಳೋದಾದರೆ, ಮುಂಚೆ ಎಲ್ಲ ಹೆಣ್ಮಕ್ಳನ್ನು ಕತ್ಲೆ ಆದಮೇಲೆ ಆಚೆ ಕಳ್ಸೋಕ್ಕೆ ಬಹಳ ಭಯ ಪಟ್ಕೊಳ್ತಾ ಇದ್ರು. ಹೆಣ್ಮಕ್ಳು ಕೂಡ ತುಂಬಾ ಒಂದು ಮನೆಯಲ್ಲೇ ಎಲ್ಲರ ಪ್ರೊಟೆಕ್ಷನಲ್ಲಿ ಬೆಳೆದೇ ಅಭ್ಯಾಸ ಆಗಿರ್ತಾಯಿತ್ತು. ಆದರೆ ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ, ಅದರಲ್ಲೂ ಹೆಣ್ಮಕ್ಳಿಗೂ ಕೂಡ ಸ್ವಾತಂತ್ರ್ಯ ಬೇಕು, ಅವರು ಎಲ್ಲದರಲ್ಲೂ ಈಕ್ವಲ್ ಅಂತ. ಯಾವಾಗ ನಾವು ಒಂದೊಂದು ಫೀಲ್ಡಲ್ಲೂ ಕೂಡ ಹೆಣ್ಣು ಗಂಡು ಎರಡೂ ಈಕ್ವಲ್ ಆಗಿ ದುಡಿಬೋದು, ಕೆಲಸ ಮಾಡ್ಬೋದು ಅನ್ನೋವಂಥ ಒಂದು ಮನೋಭಾವನೆ ಬೆಳೆಸ್ಕೊಳ್ತಾ ಏನಾಗ್ತಾ ಇದೆ, ಈ ಒಂದು ಸ್ವಾತಂತ್ರ್ಯ ಬೇಕು ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ರಾತ್ರಿ ಡ್ಯೂಟಿ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಪ್ರೊಫೆಷನ್ಸು ಇತ್ತೀಚೆಗೆಲ್ಲ ನೋಡಿರ್ಬೋದು, ನೈಟ್ ಡ್ಯೂಟೀಸಲ್ಲಿ ಹೆಣ್ಮಕ್ಳು ಮಧ್ಯರಾತ್ರಿ ಹೋಗ್ತಾರೆ, ಅರ್ಲಿ ಮಾರ್ನಿಂಗ್ ಬರ್ತಾರೆ. ನೈಟ್ ಡ್ಯೂಟಿ ಅಂದರೆ 2 ಗಂಟೆ ಮಧ್ಯರಾತ್ರಿ 1 ಗಂಟೆ ಆ ಟೈಮ್ನಲ್ಲೆಲ್ಲ ಓಡಾಡೋದು, ಇದೆಲ್ಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈ ಒಂದು ರೀತಿ ಬೆಳವಣಿಗೆ ಆಗ್ತಾ ಏನಾಗ್ತಾ ಇದೆ, ಈ ಒಂದು ನಮ್ಮ ಈ ಯೂತಲ್ಲಿ ಧೈರ್ಯ ಕೂಡ ಜಾಸ್ತಿ ಬರ್ತಾ ಇದೆ. ನನ್ನ ಸ್ವಂತ ಎಕ್ಸ್ಪೀರಿಯನ್ಸಲ್ಲೇ ನಾನು ಹೇಳೋದಾದರೆ, ಒಂದು 9ನೇ ಕ್ಲಾಸಿನ ಹುಡುಗಿಯರಿಬ್ಬರು ಸೀದಾ ನನ್ನ ಹತ್ರ ಬಂದುಬಿಟ್ಟು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಯೂನಿಫಾರ್ಮ್ನಲ್ಲಿ ಬಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಇದೇನು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾಳಲ್ಲ ಹುಡುಗಿ ಅಂತ. ನಾನು ಅದಕ್ಕೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬಾ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಪೇರೆಂಟ್ಸ್ ಯಾಕೆ ಬೇಕು, ನಾವಿಬ್ಬರೇ ಇದ್ದೀವಲ್ಲ ಸಾಕು, ನೀವೇನು ಮಾಡ್ತೀರೋ ಮಾಡಿ ಅಂತ ಅಷ್ಟು ಧೈರ್ಯವಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದರಿಂದನೇ ನಾವು ತಿಳ್ಕೊಳ್ಬೋದು ಆ ಒಂದು ಮನಸ್ಸಿನಲ್ಲಿ ಎಂತಹ ಒಂದು ಬಂಡ ಧೈರ್ಯ ತುಂಬ್ತಾ ಬರ್ತಾ ಇದೆ ಅಂತ. ಹೀಗಾಗಿ ಏನಾಗಿದೆ, ಈ ಇತ್ತೀಚಿನ ದಿನಗಳಲ್ಲಿ ಈ ಯೂತಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗಿರ್ಬೋದು, ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್, ಯಾವೊಂದು ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ ಯಾರು ಸಿಗದವ್ರ ಜೊತೆ ಒಂದು ರೀತಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ಮಲ್ಟಿಪಲ್ ಪಾರ್ಟ್ನರ್ಸ್ನ ಚೂಸ್ ಮಾಡ್ಕೊಳ್ಳೋದು, ಇದೆಲ್ಲನೂ ಬಹಳ ಕಾಮನ್ ಆಗ್ತಾ ಇದೆ. ಈ ಎಲ್ಲ ಒಂದು ಕಾರಣಗಳಿಂದ ಈ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ. ಅದರಲ್ಲೂ ನೀವೆಲ್ಲ ಕೇಳಿರ್ಬೋದು, ಒಂದು ಡ್ರೆಡೆಡ್ ಡಿಸೀಸ್ ಅಂತ ಹೇಳ್ತೀವಿ, ಏಡ್ಸ್ ಅನ್ನೋವಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಅದರ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ಯಂಗ್ ಹುಡುಗಿಯರೆಲ್ಲ ಇದಕ್ಕೆ ಒಂದು ತುತ್ತಾಗ್ತಾ ಇರೋದನ್ನು ನೋಡಿದ್ರೆ ಖಂಡಿತ ಇದು ಏನಾದರೂ ನಾವು ಒಂದು ಸ್ಟೆಪ್ ತೆಗೆದುಕೊಳ್ಳಿಲ್ಲ ಅಂದರೆ ಇದು ತುಂಬಾ ಡೇಂಜರಸ್ ಸ್ಟೇಜ್ ತಲುಪೋ ಸ್ಥಿತಿ ಕೂಡ ನಾವು ತುಂಬ ದೂರ ಏನಿಲ್ಲ. ಹಾಗಾಗಿ ಈ ಒಂದು ಡಿಸೀಸಸ್ ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಅದು ನಾವು ಮುಂಚೆ ನೋಡೋದಕ್ಕಿಂತ ಈಗ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಈ ಇಂಟರ್ನೆಟ್ಟಲ್ಲಿ ಚಾಟ್ ಮಾಡೋದು, ಯಾರೋ ಅನ್ನೋನ್ ಪರ್ಸನ್ಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ನೆಕ್ಸ್ಟ್ ಅವ್ರ ಜೊತೆ ರಿಲೇಷನ್ ಇಟ್ಕೊಂಡು ಮತ್ತೆ ರೋಗಗಳನ್ನು ಇನ್ವೈಟ್ ಮಾಡೋದು, ಇದನ್ನೆಲ್ಲ ನಾವು ತಪ್ಪಿಸ್ಬೇಕಾಗತ್ತೆ. ಸೊ ಈ ಎಲ್ಲ ರೀತಿಯ ಬೆಳವಣಿಗೆಗಳನ್ನು ನಾವು ತಪ್ಪಿಸ್ಬೇಕು. ಮತ್ತು ಈ ನಮ್ಮ ಯೂತ್ ಯಂಗರ್ ಜನ್ರೇಷನ್ಗೆ ನಾವು ಕೌನ್ಸಿಲಿಂಗ್ ಮಾಡಿ ಈ ಕೆಟ್ಟ ಪರಿಣಾಮಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕು. ಮತ್ತು ಅವರ ಜವಾಬ್ದಾರಿಗಳ ಬಗ್ಗೆ ಕೂಡ ಕರ್ತವ್ಯ ಮೂಡುವಂತೆ ಮಾಡಬೇಕು. ಇದನ್ನೆಲ್ಲ ನಾವು ಖಂಡಿತ ಮಾಡೋದ್ರಿಂದ ಈ ಒಂದು ಡಿಸೀಸಸ್ ಯಾವುದು ನಾನು ಈಗಾಗೆಲ್ಲ ಹೇಳಿದ್ದೀನಿ ಅದನ್ನು ನಾವು ತಡೆಗಟ್ಟೋದ್ರಲ್ಲಿ ಖಂಡಿತ ಯಶಸ್ಸನ್ನು ಕಾಣಬಹುದು. ಓಕೆ, ಯುವಜನತೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ನಿಜವಾಗಿಯೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಂದರೆ ಕಂಪ್ಲೀಟ್ ಎಲ್ಲರೂ ಸೇರಿ ಈ ಕೃತ್ಯದಲ್ಲಿ ಈ ಹಾದಿಯಲ್ಲಿ ಹೋಗ್ತಿದ್ದಾರೆ ಅಂತ ಖಂಡಿತ ನಮ್ಮ ಉದ್ದೇಶ ಅಲ್ಲ. ಯುವಜನತೆಯ ಭಾಗ ಕೆಲವೊಂದು ಈ ರೀತಿಯ ಹಾದಿಯಲ್ಲಿ ಮುನ್ನುಗ್ತಾ ಇದೆ. ಹಲವಾರು ದುಶ್ಚಟಗಳಿಗೆ ಅದು ಒಳಗಾಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ, ಎಲ್ಲಿ ಪೋಷಕರು ಹಾಗೆ ಸಾಕಷ್ಟು ಮಾರ್ಗದರ್ಶಿಗಳು ಎಲ್ಲಿ ಎಡುತ್ತಾ ಇದ್ದಾರೆ, ಅದರ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇದೆ. ಈ ದಾರಿ ತಪ್ಪಿದ ಮಕ್ಕಳು ತಪ್ಪಿದ್ದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ
ಚರ್ಚೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮನೋವೈದ್ಯರಾದಂತಹ ಡಾಕ್ಟರ್ ಮಧುಸೂದನ್ ಇದ್ದಾರೆ, ಪ್ರೊಫೆಸರ್ ಮಂಜುನಾಥ್ ಇದ್ದಾರೆ, ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು, ಹಾಗೆ ವಿದ್ಯಾರ್ಥಿನಿ ರೇಖಾ ನಮ್ಮ ಜೊತೆ ಇದ್ದಾರೆ. 4 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮಂಜುನಾಥ್ ಅವರೇ, ನಿಮ್ಮಿಂದನೇ ಪ್ರಾರಂಭ ಮಾಡಿದ್ರೆ, ನೀವು ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಜೊತೆ ನೀವು ನೋಡಿರ್ತೀರಾ, ಸಾಕಷ್ಟು ಜನರಿಗೆ ವಿದ್ಯೆಯನ್ನು ಕಲಿಸಿದ್ದೀರಾ. ಆಗಿನ ಒಂದು ಜನ್ರೇಷನ್ನ ನೋಡೋದಾದ್ರೆ ಈಗಿನ ಜನ್ರೇಷನ್ ನೋಡೋದಾದ್ರೆ ಏನು ವ್ಯತ್ಯಾಸ ಅನ್ಸುತ್ತೆ ಈ ಯುವ ಜನತೆಯಲ್ಲಿ? ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಅವತ್ತಿನ ಒಂದು ಯುವಜನತೆ ಏನಿತ್ತಲ್ಲ, ಅವ್ರ ಮುಂದೆ ಇದ್ದಂಥ ರೋಲ್ ಮಾಡೆಲ್ಗಳಿದ್ರಲ್ಲ ಅವರೇ ಬೇರೆ. ವಿವೇಕಾನಂದ ಇದ್ರು, ಅವ್ರ ಮುಂದೆ ಭಗತ್ ಸಿಂಗ್ ಇದ್ರು, ಅಥವಾ ಸುಭಾಷ್ ಚಂದ್ರ ಬೋಸ್ ಇದ್ರು, ಅಥವಾ ನಿಷ್ಠಾವಂತ ಪ್ರಾಮಾಣಿಕ ನಾಯಕರುಗಳು ಅವ್ರ ಕಣ್ಮುಂದೆ ಕಾಣ್ತಾ ಇದ್ರು. ಆಮೇಲೆ ದೇಶ ಪ್ರೇಮ ಅನ್ನೋದು ಅವ್ರ ಮನಸ್ಸೊಳಗಡೆ ಯಾವಾಗಲೂ ತುಂಬಿರ್ತಾ ಇತ್ತು. ಆಮೇಲೆ ಈಗಿನಷ್ಟು ತಂತ್ರಜ್ಞಾನ ಮುಂದುವರಿದೇ ಇರೋದ್ರಿಂದ ಪುಸ್ತಕಗಳನ್ನ ಓದ್ತಾ ಇದ್ರು, ಒಳ್ಳೆ ಪುಸ್ತಕಗಳನ್ನ ಓದ್ತಾ ಇದ್ರು, ಒಳ್ಳೆಯವ್ರ ಸಹವಾಸ ಮಾಡ್ತಾ ಇದ್ರು, ಒಳ್ಳೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು. ಈಗ ಏನಾಗಿದೆ, ಎಲ್ಲರ ಕೈಲೂ ಮೊಬೈಲ್ ಇದೆ, ಎಲ್ಲರಿಗೂ ಇಂಟರ್ನೆಟ್ ಅಕ್ಸೆಸ್ ಸಿಗಿದೆ. ಯಾವಾಗ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಈಗ ನೋಡಿ, ನಾವು ನಮ್ಮ ಕಾಲದಲ್ಲೇ ನಾನು ನೆನೆಸ್ಕೊಂಡ್ರೆ, ನನ್ನ ಮೊಬೈಲ್ ಇರಲಿಲ್ಲ, ನಾನು ಓದೋಂಥ ಕಾಲದಲ್ಲಿ ಫೋನು ಅಪರೂಪಕ್ಕೆ ಇರ್ತಾ ಇತ್ತು. ಅಕಸ್ಮಾತ್ ನಾನು ಯಾವ್ದಾರು ಒಂದು ಹುಡುಗಿಗೆ ಮಾಡಬೇಕು ಅಂದರೆ ವೆಯ್ಟ್ ಮಾಡಬೇಕಾಗಿತ್ತು. ನಾನು ಅವ್ರ ಮನೇಲಿ ಯಾರು ಇಲ್ಲದೇ ಇರೋ ಟೈಮ್ ನೋಡಿಕೊಂಡು, ಅವಳು ಇದ್ದಾಳ ನೋಡ್ಕೊಂಡು, ಅದು ಅವ್ರ ಮೇಲೆ ಫೋನ್ ಇರಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ. ಅವ್ರು ಮತ್ತಿನ್ನೊಂದು ಸಲ ಮೀಟ್ ಮಾಡ್ಬೇಕಾದ್ರೆ ಮುಂಚೆನೇ ಫಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಅವ್ರ ಅಕ್ಸೆಸಿಬಿಲಿಟಿ ತುಂಬಾ ಕಷ್ಟ. ಅವ್ರನ್ನ ಮೀಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಎಷ್ಟೋ ಒದ್ದಾಡಬೇಕಾಗಿತ್ತು. ಅಂದ್ರೆ ಈಗೇನಿಲ್ಲ, ಬಹಳ ಈಸಿಯಾಗಿ ಎಲ್ಲರ ಕೈಲೂ ಮೊಬೈಲ್ ಇದೆ, ಈಸಿಯಾಗಿ ಸಿಗ್ತಾರೆ. ನೋಡಿ, ಅವಕಾಶಗಳು ಹೆಚ್ಚಾಗ್ತದೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಆಮೇಲೆ ಯಾವುದೇ ಈಗ ತೋರಿಸ್ತಾ ಇದೆ, ಈಗ ನೀವೆಲ್ಲ ತೋರಿಸಿದ್ರಲ್ಲ, ಎಲ್ಲ ಡ್ರಗ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ, ನಮಗೆ ಗೊತ್ತಿರೋ ಹಾಗೆ ನಮ್ಮ ಏಜ್ನಿಂದ ದೊಡ್ಡವರು ಇದ್ದವರಲ್ಲ, ನಮ್ಮ ಮುಂದೆ ಸಿಗರೇಟ್ ಸೇದಕ್ಕೆ ಎದುರ್ಕೊಳ್ತಾ ಇದ್ರು. ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಸೇದೋರು. ಈಗ ಸಣ್ಣ ಹುಡುಗರು ನಮ್ಮ ಮುಂದೆ ಧೈರ್ಯವಾಗಿ ಸಿಗರೇಟ್ ಸೇದ್ಕೊಂಡು ಹೋಗ್ತಾರೆ, ಧೈರ್ಯವಾಗಿ ಹುಡುಗಿ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಆರಾಮ್ ಅನ್ಸ್ಬಿಟ್ಟಿದೆ ಅವ್ರಿಗೆ. ಅಂದರೆ ಯಾರಿಗೂ ಮೇಲೂ ಭಯ ಇಲ್ಲ. ಏನಂದರೆ ಎಂಜಾಯ್, ಇವತ್ತು ನನ್ನ ಜೀವನ ನಾನು ಎಂಜಾಯ್ ಮಾಡಬೇಕು, ಮುಗಿಸ್ಬಿಡ್ಬೇಕು, ಇವತ್ತು ಏನೋ ಸಾಧಿಸ್ಬೇಕು. ಹಿಂದೆ ಇದ್ದವ್ರು ಏನಿತ್ತು ಅಂದರೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಆ ಥರದ್ದು ಅಂಥವ್ರು ಕಾಣಿಸ್ತಾ ಇದ್ರು. ಈ ಅನುಭವ ಇವಾಗ ಏನಿದ್ರು, ಈ ಕ್ಷಣ ಬದುಕಬೇಕು ನಾನು, ಎಂಜಾಯ್ ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ಕೊಂಡು. ಅಂದರೆ ಲೈಫ್ ಅದು ಹೇಳ್ತಾರೆ, ಐಸ್ ಕ್ರೀಮ್ ಥರ ಅದು ಕರ್ಗೋಗ್ಬಿಡುತ್ತೆ, ಎಂಜಾಯ್ ಇಟ್ ಬಿಫೋರ್ ಇಟ್ ಮೆಲ್ಟ್ ಇಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಜನ. ಅದೆಲ್ಲ ಜೀವನ ಅಂತ ಗೊತ್ತಿಲ್ಲ ಅವ್ರಿಗೆ. ಅದು ಬಹಳ ಕ್ಷಣಿಕವಾದ ಸುಖ, ಕ್ಷಣಿಕ ಸುಖದಲ್ಲಿ ಮುಳುಗೋಗ್ತಾ ಇದ್ದಾರೆ ಜನ. ಸಂಗ್ರಾಮ್ ಸಿಂಗ್ ಅವರೇ, ನೀವು ನಿವೃತ್ತ ಪೊಲೀಸ್ ಅಧಿಕಾರಿ, ಅಂದ್ರೆ ಇತ್ತೀಚಿನ ದಿನದಲ್ಲಿ ಯುವ ಜನತೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಹೆಚ್ಚಿಗೆ ಕಂಡು ಬರ್ತಾ ಇದೆ. ನೀವು ಪೊಲೀಸ್ ಹುದ್ದೆಯಲ್ಲಿದ್ದಾಗ ಆಗಿನ ಯುವ ಜನರಿಗೂ ಇವಾಗಿನ ಯುವ ಜನತೆಗೂ ಏನು ವ್ಯತ್ಯಾಸ ಅನ್ಸುತ್ತೆ? ವ್ಯತ್ಯಾಸ ಏನಿಲ್ಲ. 1983ರಲ್ಲಿ ಟಿವಿ ಸ್ಟಾರ್ಟ್ ಆಗೋಯ್ತು. ಈಗ ಅಲ್ಲಿವರೆಗೂ ನಾವೆಲ್ಲ ರೇಡಿಯೋ ಗೀಡಿಯೋ ಎಲ್ಲ ಕೇಳ್ಕೊಂಡಿದ್ರು. ಯಾವಾಗ 1983ನೇ ಇಸ್ವಿಲಿ ಏಷ್ಯನ್ ಗೇಮ್ಸ್ದು ಕಲರ್ ಟಿವಿ ಬರಕ್ಕೆ ಶುರು ಆಯಿತು, ಅಲ್ಲಿಂದ 1990ರವರೆಗೂ ಪರವಾಗಿಲ್ಲ. 91ರಿಂದ ಶುರು ಆಯಿತು ನೋಡಿ, ಡೇ ಆ್ಯಂಡ್ ನೈಟ್, ಅಂದರೆ 24 ಗಂಟೆನೂ ಟಿ ವಿ ಬರೋದನ್ನು ಶುರು ಆಯಿತು. ಈ ಯುವ ಜನಾಂಗದ ಮೇಲೆ ಬಹಳ ಪರಿಣಾಮ ಬೀಳ್ತು. ಅದರಲ್ಲಿ ಮನೆಯಲ್ಲಿ ಏನು ಮಾಡ್ತಾರೆ, ತಾಯಿ ತಂದೆಯವರು ಒಂದೇ ಟಿ ವಿ ಇದ್ರೂ ಸಹ ತಾಯಿ ತಂದೆಯವರು ಮಲಗಿದ ಮೇಲೆ ಈ ಮಕ್ಕಳು ಹೋಗಿದ್ದ ಟಿ ವಿ ಹಾಕೊಂಡು ನೋಡೋಕೆ ಶುರು ಮಾಡಿದ್ರು. ಆ ಟಿ ವಿನಲ್ಲಿ ಆದಷ್ಟು ಕಾರ್ಯಕ್ರಮಗಳು ಭಾಳ ಬರ್ತಾ ಇದ್ವು. ಅದರಲ್ಲಿ ಈಗಲೂ ಬರ್ತಾ ಇದ್ದಾವೆ ಅಂತ ಹೇಳಿ ಅದೇ ರೀತಿಯಲ್ಲೂ ಬರ್ತಾ ಇದ್ದಾವೆ. ಮಕ್ಕಳಿಗೆ ಅವೇರ್ನೆಸ್ ಇಲ್ಲ. ಈಗ ಮಕ್ಕಳಿಗೆ ತಾಯಿ ತಂದೆಯವರು ಅವೇರ್ನೆಸ್ ಹೇಳಬೇಕು, ನೋಡಪ್ಪ ನೀನು ಬೇಕಾದ್ರೆ ಇಂತಿಂಥ ಒಂದು ಪ್ರೋಗ್ರಾಮ್ ನೋಡು, ನಮ್ಗೆ ಅಭ್ಯಂತರ ಇಲ್ಲ, ರಾತ್ರಿ ನೋಡಬೇಕಾದ್ರೆ ಅರ್ಧ ಗಂಟೆ ಮಾತ್ರ ನೋಡು. ಈ ಅವೇರ್ನೆಸ್ ಹೇಳೋದನ್ನು ಯಾರೂ ಹೇಳ್ತಾ ಇಲ್ಲ. ಈಗ ಇಂಡಿಪೆಂಡೆಂಟ್ ಬಿಟ್ಬಿಟ್ಟಿದ್ದಾರೆ. ಈಗ ಅವೇರ್ನೆಸ್ ಹೇಳೋಕ್ಬೇಕಾದ್ರೆ ನಮಗೆ ಬುದ್ಧಿ ಹೇಳ್ತಾರಪ್ಪ ಅಪ್ಪ ಅಮ್ಮ ಅಂತ ಹೇಳಿದ್ರೆ, ಅವ್ರು ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ನೋಡೋಕೆ ಶುರು ಮಾಡ್ತಾರೆ. ಆ ಫ್ರೆಂಡ್ಸ್ ಮನೆಯಲ್ಲೂ ಸ್ವಲ್ಪ ಇದಾಯಿತು ಅಂದರೆ ಬೇರೆ ಗಲಾಟೆ ಮಾಡಿದ್ರೆ ಬೇರೆಯವರು ಈಗ ಈ ಸೈಬರ್ ಕ್ಲಬ್ಗಳಿಗೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಹೋಗಿ ಇಂಡಿಪೆಂಡೆಂಟ್ ಬಾಕ್ಸಲ್ಲಿ ಕೂತ್ಕೊಂಡಿದ್ದೆ ತಮಗೆ ಬೇಕಾದದನ್ನು ನಾನು ನೋಡ್ತಾ ಇದ್ದಾರೆ. ಇದನ್ನು ಕಾನೂನು ವ್ಯವಹಾರ ಇದೆ, ಆದರೆ ನಾವು ವಿ ಕೆನಾಟ್ ಎನ್ಕ್ರೋಚ್ ಅಪಾನ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಎ ಚೈಲ್ಡ್ಸ್. ಚಿಲ್ಡ್ರನ್ಸ್ ಮೇಲೆ ನಾವು ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಕಂಟ್ರೋಲ್ನು ಮಾಡೋಕ್ಕಾಗ್ತಾ ಇಲ್ಲ ಈಗ. ಯಾಕಂದರೆ ಅವೇರ್ನೆಸ್ ನಾವು ಬರಬೇಕಾಗುತ್ತೆ. ನ್ಯಾಷನಲ್ ಕಮಿಷನ್ ಫಾರ್ ಚೈಲ್ಡ್ ಅವೇರ್ನೆಸ್ ಇದೆ. ಅದು ಆ ಅವೇರ್ನೆಸ್ ನ್ಯಾಷನಲ್ ಕಮಿಷನ್ ಏನು ಮಾಡ್ತಾ ಇದೆ, ಸ್ಟೇಟ್ ಲೆವೆಲಲ್ಲೂ ಇದೆ. ಸ್ಟೇಟ್ ಲೆವೆಲ್ ಕಮಿಷನ್ ಫಾರ್ ಚೈಲ್ಡ್ ವೆಲ್ಫೇರ್ ಅಂತಾನೂ ಇದೆ. ಅದನ್ನು ಚೈಲ್ಡ್ ಅಂದರೆ ಏನು 14 ವರ್ಷದ ಒಂದು ಇಲ್ಲ 17 ವರ್ಷದ ಒಂದು ಮಕ್ಕಳಿಗೆ ನಾವು ಏನೇನು ಅವೇರ್ನೆಸ್ ಕೊಡಬೇಕು ಅದನ್ನೆಲ್ಲ ಈ ಸರ್ಕಾರ ಕೊಡಬೇಕಾಗತ್ತೆ. ಮತ್ತು ವಿವಿಧ ಸಂಸ್ಥೆಗಳಿದ್ದಾವೆ. ಅದು ಸಾಕಷ್ಟು ಸಂಸ್ಥೆಗಳು ಹೇಳಿದ್ರು. ಅವರು ಸ್ವಾಮಿ ವಿವೇಕಾನಂದ ಇವರು ಈ ತತ್ವಗಳನ್ನು ಹೇಳೋದನ್ನ ನಾವು 100 ಸಲ ಹೇಳಿದ್ರೆ ಅವರು 1 ಸಲ ತಿಳ್ಕೊಂಡ್ರೆ ತತ್ವಗಳು ಸಾಕಾಗುತ್ತೆ. ಅದನ್ನು ಕೇಳೋದೂ ಇಲ್ಲ. ಈಗ ನಮ್ಮ ಮಗನಿನ ಕಾಲದಲ್ಲಿರುವಂತಹ ಒಂದು ವಿದ್ಯಾಭ್ಯಾಸ ಈಗ ಬೇರೆ ವಿದ್ಯಾಭ್ಯಾಸನೇ ಬಂದ್ಬಿಟ್ಟಿದೆ. ಈಗೆಲ್ಲ ಇಂಗ್ಲೀಷ್ ಸಂಸ್ಕೃತಿ ಬಂದ್ಬಿಟ್ಟಿದೆ. ಈಗ ಇಲ್ಲ, ನಮ್ಮ ರಾಜ್ಯದ ಭಾಷೆನ ನೋಡೋದಕ್ಕೆ ಬಹಳ ಕಷ್ಟ ಆಗಿದೆ. ಇಂಥ ಒಂದು ಇರುವಾಗ ನ್ಯಾಷನಲ್ ಅವೇರ್ನೆಸ್ ಬರಬೇಕಾಗುತ್ತೆ. ನಮ್ಮ ಒಂದು ನ್ಯಾಷನಲ್ ಅವೇರ್ನೆಸ್ ಬರುತ್ತೆ. ನ್ಯಾಷನಲ್ ಕಮಿಷನ್ ಫಾರ್ ಚೈಲ್ಡ್ ಅವೇರ್ನೆಸ್ ಅಂತ ಇದೆ ಒಂದು ಸಂಸ್ಥೆನೇ ಇದೆ. ನಮ್ಮ ಸ್ಟೇಟ್ ಕಮಿಷನ್ ಆಫ್ ಚೈಲ್ಡ್ ವೆಲ್ಫೇರ್ ಅನ್ನೋ ಅದು ಒಂದು ಸಂಸ್ಥೆ ಇದೆ. ಅದಕ್ಕೆ ಸಾಕಷ್ಟು ಅಧಿಕಾರಿಗಳಿದ್ದಾರೆ, NGOs ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ನಾವು ಕರೆಸ್ಬೇಕಾಗತ್ತೆ.
ಅವರು ನಾವು ಎಲ್ಲಿಂದ ನಾವು ತಗೊಳ್ಬೇಕಪ್ಪ ಅನ್ನೋದ್ರು, ಏನು ಹಳ್ಳಿಯಿಂದ ತಗೊಳ್ಬೇಕಾ ಇಲ್ಲ ದಿಲ್ಲಿಯಿಂದ ತಗೊಳ್ಬೇಕಾ ಅದನ್ನು ಯೋಚನೆ ಓಕೆ, ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ಪ್ರೊಫೆಸರ್ ಮಾತಾಡಿದ್ರು, ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು. ಹಾಗಾದ್ರೆ ಮನು ವೈದ್ಯರು ಏನು ಹೇಳ್ತಾರೆ, ಜೊತೆಗೆ ನಮ್ಮ ಜೊತೆ ಒಬ್ಬ ವಿದ್ಯಾರ್ಥಿನಿ ಕೂಡ ಇದ್ದಾರೆ, ಅವರ ಲೈಫಿನ ಬಗ್ಗೆನೂ ತಿಳ್ಕೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.